ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ಹೇಳ್ತೀವಿ. ಆದರೆ ಈ ಗ್ರಹಣ ಅಂದರೆ ಏನು ತಿಳ್ಕೊಳ್ಳೋಣ ಬನ್ನಿ. ಹಿಂದೊಮ್ಮೆ ಅಮೃತಕ್ಕೋಸ್ಕರ ನಡೆದ ಸಮುದ್ರ ಮಂಥನದಲ್ಲಿ ಸ್ವರಭಾನು ಅನ್ನೋ ಅಸುರ ದೇವತೆ ಥರ ವೇಷ ಮಾಡಿಕೊಂಡು ಅಮೃತನ ಕುಡಿದ್ಬಿಡ್ತಾನೆ. ಇದನ್ನು ಗಮನಿಸಿದಂಥ ಸೂರ್ಯ ಹಾಗೂ ಚಂದ್ರ ತಕ್ಷಣವೇ ಹೋಗಿ ವಿಷ್ಣುವಿಗೆ ತಿಳಿಸ್ತಾರೆ. ಆಗ ವಿಷ್ಣು ಅವರ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ತಲೆಯನ್ನು ಕಟ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಅಮೃತ ಕುಡಿದಿದ್ದರಿಂದ ತಲೆ ರಾಹುವಾಗಿ, ದೇಹ ಕೇತುವಾಗಿ ಅಮರತ್ವವನ್ನು ಹೊಂದುತ್ತಾರೆ. ಆಗಿನಿಂದ ರಾಹು ತನ್ನ ಶತ್ರುಗಳಾದ ಸೂರ್ಯ ಮತ್ತು ಚಂದ್ರನನ್ನು ನುಂಗೋಕೆ ಪ್ರಯತ್ನ ಪಡ್ತಿರ್ತಾರೆ. ಇದನ್ನೇ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣ ಅಂತ ಹೇಳ್ತಾರೆ ಅಂತ ಪುರಾಣಗಳು ಹೇಳ್ತವೆ. ಈ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಿ ಶುದ್ಧಿ ಮಾಡಿದ ನಂತರವೇ ತೆಗಿತಾರೆ. ಗ್ರಹಣ ಸಮಯದಲ್ಲಿ ಸೂರ್ಯ ಹಾಗೂ ಚಂದ್ರನಿಂದ ಬರೋ ಕಿರಣಗಳನ್ನು ಕಣ್ಣಿಂದ ನೋಡಿದ್ರೆ ಹಾನಿಯಾಗುತ್ತೆ ಅಂತ ದೊಡ್ಡೋರು ಹೇಳ್ತಾರೆ. ಹಾಗೂ ಈ ಗ್ರಹಣದ ಪ್ರಭಾವ ಪ್ರತಿಯೊಂದು ರಾಶಿ ಮೇಲೆ ಇರೋದ್ರಿಂದ ಈ ಮಂತ್ರವನ್ನು ಓದೋದು ಸೂಕ್ತ.